ಏನು ಪಹಲ್ಗಾಮದಲ್ಲಿ ಮಂಜುನಾಥ್ ಅವರು ಮೃತಪಟ್ಟಿದ್ರು. ಈಗ ಅವರ ಪಾರ್ಥಿವ ಶರೀರ ಮೆರವಣಿಗೆನ ಮಾಡ್ತಾ ಈಗ ಆ ಮೆರವಣಿಗೆ ಜೊತೆ ಕೂಡ ಏನು ಶಿವಮೊಗ್ಗ ಸಂಸ್ಥಾರ ಅಂತ BY ರಾಘವೇಂದ್ರ ಅವರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಈಗ ಮೆರವಣಿಗೆ ಜೊತೆಗೂ ಇದ್ದೀರಿ ಸರ್, ಏನ್ ಹೇಳ್ತೀರಿ? ಈ ತರ ಒಂದು ಘಟನೆ ಆಗ್ಬಿಟ್ಟಿದೆ. ವಾಲಂಟರಿಯಾಗಿ ಇಡೀ ಶಿವಮೊಗ್ಗ ನಗರದ ಜಿಲ್ಲೆಯ ಜನ ಅಘೋಷಿತ ಬಂಧನ ಮಾಡಿ ಈ ಒಂದು ಅಂತ್ಯ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿರೋದು ನೋಡಿದ್ರೆ ಯಾವ ರೀತಿ ಜನ ಆಕ್ರೋಶಗೊಂಡಿದ್ದಾರೆ. ಈ ಒಂದು ಉಗ್ರಗಾಮಿಗಳ ಮಾಡ್ತಿರುವಂಥ ಒಂದು ಈ ಷಂಡತನದ ಒಂದು ಘಟನೆ ನಡೆದಿದೆ. ಸಿವಿಲ್ ಪೀಪಲ್ ಮೇಲೆ, ಸಾರ್ವಜನಿಕರ ಮೇಲೆ, ಪ್ರವಾಸಿಗರ ಮೇಲೆ ಗುಂಡೇಟು ಹೊಡೆದಂಥ ಅನೇಕ ವರ್ಷಗಳ ಮೇಲೆ ಮತ್ತೊಮ್ಮೆ ನಡೆದಂಥ ಘಟನೆ ಇದು. ಹಿಂದೆ ಆರ್ಮಿ ಇರ್ಬೋದು, CRPF ಇರ್ಬೋದು, ಇದ್ರ ಜೊತೆಗೆ ಆದಂಥ ಘಟನೆಗಳನ್ನು ನೋಡಿದ್ದೀವಿ. ಆದರೆ ಅನಾಮಧೇಯ ಪ್ರವಾಸಿಗರ ಮೇಲೆ ಈ ರೀತಿ ಹಲ್ಲೆ ಗುಂಡೇಟಿಟ್ಟು ಸುಮಾರು 26 ಜನ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಅದು ಪ್ರತಿಭಟಿಸಿ ಇವತ್ತು ಯುವಕರು, ಯುವತಿಯರು ಅಘೋಷಿತ ಬಂಧನ ಮಾಡಿ ಎಲ್ಲರೂ ಕೂಡ ಬೀದಿಗಿಳಿದಿರೋದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈಗ ಟಾರ್ಗೆಟ್ ಮಾಡಿನೇ ಹತ್ಯೆ ಮಾಡೋದು ಒಂದು ಯಾವ ಮನಸ್ಥಿತಿ ಸರ್? ಮತ್ತೆ ಏನು ಸಂದೇಶವನ್ನ ಕೊಡೋಕೆ ಹೋಗ್ತಾ ಇದ್ದಾರೆ ಅಂತ ತಾವೇನು ಹೇಳ್ತೀರಿ ಈ ಬಗ್ಗೆ? ದೇಶ ಇವತ್ತು ಸದೃಢವಾಗಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಹೆಜ್ಜೆ ಇಡ್ತಿರುವಂಥ ಈ ಸಂದರ್ಭದಲ್ಲಿ ಏನಾದರೂ ಒಂದು ಈ ರೀತಿಯಂತ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟು ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 370 ವಾಪಸ್ ತಗೊಂಡಾದ್ಮೇಲೆ ಒಳ್ಳೆ ಪ್ರವಾಸೋದ್ಯಮ ಕೇಂದ್ರ ಆಗಿ ಪರಿವರ್ತನೆ ಆಗ್ತಾ ಇದೆ, ಆರ್ಥಿಕ ಚೇತರಿಕೆ ಕಾಣ್ತಾ ಇದೆ, ಜನಜೀವನ ಕಾಣ್ತಾ ಇದೆ. ಇದನ್ನು ಮತ್ತೊಮ್ಮೆ ವ್ಯವಸ್ಥೆನ ಹಾಳು ಮಾಡಬೇಕು ಅಂತ ಹೇಳಿದ ಅದು ವಿಚಾರಗಳನ್ನ ಇಟ್ಕೊಂಡು ನಡೆದಿರುವಂಥ ಪಾಕಿಸ್ತಾನ ಪ್ರಾಯೋಜಕ ಒಂದು ಉಗ್ರಗಾಮಿಗಳ ಒಂದು ನಡವಳಿಕೆ ಅಂತ ಹೇಳಲಿಕ್ಕೆ ಸರ್, ಸಾಕಷ್ಟು ನಾಯಕರು, ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇರೋದು ಇದು ಒಂದು ಭದ್ರತಾ ವೈಫಲ್ಯ ಅನ್ನೋದ್ ರೀತಿ ಹೇಳ್ತಾ ಇದ್ದಾರೆ ಸರ್, ತಾವೇನ್ ಹೇಳ್ತೀರಿ ಈ ಬಗ್ಗೆ? ಈ ಟೈಮಲ್ಲಿ ರಾಜಕಾರಣವನ್ನು ಬಿಟ್ಟು ಇಷ್ಟು ದೊಡ್ಡ ದೇಶದಲ್ಲಿ ಕೆಲವು ಈ ರೀತಿಯಂತ ಒಂದು ಘಟನೆಗಳು ನಡೆಯೋದು ಸಹಜ. ಆದರೆ ಈ ಸಂದರ್ಭದಲ್ಲಿ ಎಲ್ಲ ಒಟ್ಟಾಗಿ ಒಂದು ಧ್ವನಿಯಲ್ಲಿ ನಾವು ಮಾತಾಡೋದಕ್ಕೆ ಹೊರತು ನಿನ್ನೆ ವಾದ್ರಾ ಅವರು ಮಾತಾಡಿರೋದು ನೋಡಿದ್ರೆ ಮೋದಿಜಿಯವರ ಹಿಂದುತ್ವದ ಒಂದು ವಿಚಾರ ಈ ಒಂದು ಘಟನೆಗೆ ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂದ್ರೆ ಇದಕ್ಕಿಂತ ನಗ್ಪಟ್ಲಿ ಯಾವ್ದಿದೆ ಸರ್, ನೀವೇ ಹೇಳಿ ಸರ್. ಸರ್, ಇನ್ನೊಂದು ಕೊನೆಯದಾಗಿ ಈಗ ಟಾರ್ಗೆಟ್ ಮಾಡಿನೇ ಹತ್ಯೆ ಮಾಡೋದಕ್ಕೆ ವಿಚಾರಕ್ಕೆ ಜನ ಒಂದು ಆತಂಕದಲ್ಲಿದ್ದಾರೆ. ಆ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ? ಈ ಟೈಮಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸ್ವಾತಂತ್ರ್ಯ ಬಂದಿಷ್ಟು ವರ್ಷದ ಮೇಲೆ ಒಬ್ಬ ಗಂಡು ಮೆಟ್ಟಿನ ನಾಯಕ ಈ ದೇಶದ ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಯಾವ ರೀತಿಯಂತ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಉಗ್ರ ಚಟುವಟಿಕೆಗಳ ವಿರುದ್ಧ ಸಂದೇಶವನ್ನ ಕೊಡ್ಲಿಕ್ಕೋಸ್ಕರ ಆ ಒಂದು ಎರಡೂ ರಾಷ್ಟ್ರಗಳ ಮಧ್ಯೆ ಇದ್ದಂತ ನದಿ ವಿಚಾರದಲ್ಲಿ ಒಂದು ಟ್ರೀಟಿಯನ್ನ ಬಿಟ್ಟು ಇವತ್ತು ನಾವು ನೀರನ್ನ ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಎರಡು ಗಡಿಗಳನ್ನ ಮುಚ್ಚುವಂತ ಕೆಲಸಗಳು ಈಗಾಗಲೇ ಆಗಿದೆ. ಯಾರ್ಯಾರು ಪಾಕಿಸ್ತಾನಿಗಳು ಇವತ್ತು ಇಲ್ಲಿದ್ದಾರೆ ಅವರೆಲ್ಲರೂ ಕೂಡ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದಂತ ಒಂದು ಸದೃಢವಾದಂತಹ ಹೆಜ್ಜೆಯನ್ನ ಇಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿಕೆ. ಇದಿಷ್ಟು BY ರಾಘವೇಂದ್ರ ಅವರ ಮಾತು. ಏನು ಭಾರತ ಇದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುತ್ತೆ, ಉತ್ತರವನ್ನ ಕೊಡುತ್ತೆ. ಇದ್ರ ಬಗ್ಗೆ ದೇಶ ಸದೃಢವಾಗಿದೆ, ಯಾವುದೇ ರೀತಿಯಕ್ಕೂ ಜನ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.